ಸಣ್ಣ ಕಡ್ಗೊಲ್ಲೇ ಮಜ್ಜಿಗೆ ಕಡಿತಿಲ್ಲ ಹಂಗಾಗಿ ಹಿಂಗೆಲ್ಲ ಬೀಳುತ್ತಿರ್ತಾವು. ನಮಸ್ಕಾರ ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಈ ಲಾಗ್ ಶುರು ಮಾಡಕತ್ತೀನಿ. ಇವತ್ತಿನ ಲಾಗ್ ಇವತ್ತಿನ ರುಟೀನ್ ಹೆಂಗಿರ್ತೈತೆ ಅಂತ ಹೇಳಿ ನಿಮ್ಗೆಲ್ಲ ಶೇರ್ ಮಾಡ್ತೀನಿ. ಸದ್ಯಕ್ಕೆ ಮಜ್ಜಿಗೆನೂ ಕಡದಿನ ಬೆಂಡ್ ಬಂದೈತಿದೆ, ಬೆಣ್ಣೆ ತೆಗಿಬೇಕಾ ಹಂಗೆ ಒಂದು ರೌಂಡ ಕಡದು ತೋರಿಸ್ತೀನಿ ರೀ. ಕಡಗೋಲ್ ದೊಡ್ಡದು ಐತೆ ನಮ್ದು. ಮೊದಲು ಹಾಲು ಹಾಕೋಕ್ಕಿಂತ ಮುಂಚೆ ಮೊದಲು ಏನು ಮಾಡ್ತಾಯಿದ್ವಿ ಅಂದ್ರೆ ಈಗ ಹಾಲು ಹಾಕ್ತಿಲ್ಲ. ಪಾಪ ಭಾಳಷ್ಟು ಜನ ಗೌರಿ ಬೆನ್ನಿ ಕೇಳ್ತಾರ ಸಣ್ಣ ಮಕ್ಕಳಿಗೆತ್ತಿ ಕೊಡ್ರಿ ಅಂತೇಳಿ. ನಾವು ಮನೆ ಬಿಟ್ಟು ಕಷ್ಟ ಇಟ್ಕೊಂಡಿರ್ತೀವಲ್ಲ ಅದ್ರೊಳಗೆ ತಲೆಗಿಟ್ಟು ಮಜ್ಜಿಗೆ ಕಡಿತೀವಿ. ನಮ್ಮ ಗೌರಿ ಕಟ್ಸೇವಿ. ನಮ್ಮ ಗೌರಿ ಮತ್ತೆ ಕಟ್ಟಿರ್ತೀವಿ. ಅದ್ರೊಳದಾಗ ಅವಾಗ ಇದು ಒಂದು 3 ತಿಂಗಳು ನಮ್ಗೆ ಇದಾಗಂಗಿಲ್ಲಲ್ಲ. ನಾನು ಒಂದು ವರ್ಷದ ಆಗುವಷ್ಟು ಬೆಣ್ಣೆನ ಸ್ಟೋರ್ ಮಾಡಿಟ್ಟು, ಬೆಣ್ಣೆ ಎಲ್ಲ ತುಪ್ಪನ ಸ್ಟೋರ್ ಮಾಡಿಟ್ಟು ಬಂದಿರ್ತೀನಿ ಕಾಸಿ. ನಾವು ಎಷ್ಟು ಹಳಿ ತುಪ್ಪನ ಯೂಸ್ ಮಾಡ್ತೀವಿ ಅಷ್ಟು ಒಳ್ಳೇದು. ಚಲೋ ನನಗೆ ಕಾಸಿ ಡಬ್ಬಿ ಒಳಗೆ ಸಣ್ಣ ಸಣ್ಣ ಡಬ್ಬಿ ಒಳಗೆ ಮತ್ತು ಒಂದು ಕ್ಯಾನ್ ಒಳಗೆ ಹಾಕಿಟ್ಬಿಟ್ಟಿರ್ತೀನಿ. ಇದನ್ನ ಬಿಸಿನೀರಾಗ ದಿನ ತೊಳ್ಕೊಳ್ಳಿಲ್ಲ ಅಂದ್ರೆ ಈ ನಮನಿ ಮೆತ್ತಿರ್ತೈತಿ. ಇದಕ್ಕೆ ನಾನು ಬೆಣ್ಣೆ ಮೊದಲು ಸಣ್ಣಗಿದ್ದ ಭಾಳ ತಿಂದಿದ್ನಿ. ಅಲ್ಲಿ ನಮ್ಮ ಊರಾಗ ದನಗಳು ಇದ್ದು, ಜವಾರಿ ಇದ್ದು. ಆ ತಳಿ ಈಗ ಎಲ್ಲಿ ಇಲ್ಲ, ಹುಡುಕಿದ್ರೆ ಸಿಗಂಗೇನೆ ಇಲ್ಲ ಆ ತಳಿ. ಯಾಕಂದ್ರೆ ಈಗ ತವಾಕ್ನಿಗೆ ತುಂಬಿಸ್ತಾರಲ್ಲ, ಇದನ್ನ ಮಾಡ್ಬೇಕಾದ್ರೆ ದನಗಳನ್ನ ಬೆದಿ ಬಂದಾಗ ಅವಾಗೆಲ್ಲ ಮಿಕ್ಸ್ ಆಗಿಬಿಟ್ಟಿರ್ತೈತಿ. ಮೊದ್ಲಿನ ಜವಾರಿ ದನಗಳಿಲ್ಲ ಇಲ್ಲಿ. ಇಲ್ಲಿ ದನಗಳನ್ನ ಅವಾಗ ಹಿಂಗೆ ಹೆಣ್ಮಕ್ಳು ಕೊಡ್ತಾರಲ್ಲ, ಹಂಗೆ ಕೊಟ್ಟಿದ್ದನ್ನು ಇದ್ದು ಅಲ್ಲೆಲ್ಲ ಮಾರಿದ್ರು. ನನಗೊಂದು ಕೊಟ್ಟಿದ್ರು. ನಮ್ಗೆ ಅವಾಗ ಇದು ಆಗ್ಲಾರಕ್ಕೆ ನಾವು ಬ್ಯಾಡ ಅಂತಂದೀವಿ. ಅದು ಏನೋ ತಿಂದಿತ್ತು, ತಂತಿನ ಅಥವಾ ಕೆಬ್ನ ಏನೋ ಸತ್ಯ ಅಂತ ಅನ್ಸತ್ತದ, ಅಥವಾ ಮಾರಿದ್ವಿನೋ ಅದನ್ನು. ಅಲ್ಲಿ ಬೇರೆ ಕಡೆ ಇತ್ತದ. ಇವೆಲ್ಲ ಮಿಕ್ಸ್ ನೋಡ್ರಿ, ಮಿಕ್ಸ್ ತಳಿ. ಜವಾರಿನೂ ಅಲ್ಲ, ಜರ್ಸಿನೂ ಅಲ್ಲ, ಕಂಟ್ರಿ ಜರ್ಸಿ ಅಂತಾರಲ್ಲ ಆ ಥರ. ದೇವ್ರಿಗೆ ದೀಪ ಹಚ್ಚಕ್ಕೆ ನಮಗೆ ಇವತ್ತು ಕಾಸು ಬೇಕಿದನ್ನು ನಮಗೆ ತಿನ್ನಾಕ ಆಗ್ಬಿಡ್ತೈತಿ. ನಮ್ಮ ಗೌರಿ ತುಪ್ಪ ಈ ಥಂಡಿದಿಂದಾಗ ಕಾಮಾಕ್ಷಿ ದೀಪಕ್ಕೆ ತುಪ್ಪ ಹಾಕಿರ್ತಲ್ಲ, ಆಗಲೇ ಗಟ್ಟಿ ಹಿಡ್ದೈತೆ. ಅದಿಷ್ಟು ಆಗಂಗಿಲ್ಲ. ಮೊನ್ನೆ ದೀಪ ಹಚ್ಚಿದ್ನಿ, ಶುಕ್ರವಾರಕ್ಕೊಮ್ಮೆ ಕಾಮಾಕ್ಷಿ ದೀಪ ಹಚ್ಚಿದಲ್ಲ, ತುಪ್ಪ ಹಾಕಿ ಅದು ಜಲ್ದಿ ಶಾಂತ ಆಗ್ಬಿಡ್ತೈತಿ ದೀಪ. ಯಾಕಂದ್ರೆ ಗಟ್ಟಿ ಆಗ್ಬಿಡ್ತೈತೆ ಅದ್ರೊಳಗೆ. ಹಚ್ಚಿದ್ರೆ ಒಂದೇ ಥರ ಹಚ್ಬೇಕು, ಮಿಕ್ಸ್ ಮಾಡಿ ಇನ್ನೂ ದೀಪ ಹಚ್ಬಾರ್ದಲ್ಲ. ಹಾಗಾಗಿ ಥಂಡಿ ಭಾಳ ಇರ್ತೈತಿ, ಅದಕ್ಕೋಸ್ಕರ ಗಟ್ಟಿ ಆಗ್ಬಿಡ್ತೈತೆ ಅದು ಜಲ್ದಿನ. ಎಷ್ಟು ಮಜ್ಜಿಗೆ ಇದ್ರೆ ಒಂದು ಗ್ಲಾಸು ಮಜ್ಜಿಗೆ ಕುಡಿಯಂಗಿಲ್ಲ ನೋಡ್ರಿ. ನಾವು ತಿನ್ನಂಗೇನಿಲ್ಲ, ಕುಡಿಯಂಗೇನಿಲ್ಲ ಅನ್ನೋದಾಗತ್ತಿ. ಸಾರು ಮಾಡಿದ್ರು ನಮ್ಮ ಮನೆಯವ್ರು ಏನಂತಾರೆ, ಮಜ್ಜಿಗೆ ಸಾರು ಮಾಡಿದ್ರೆ ಅದ್ರೊಳಗೆ ಸಕ್ಕರೆ ಹಾಕು ಅಂತಾರೆ. ನಿಮ್ಗೆ ಇಷ್ಟ ಆಗಂಗಿಲ್ಲ, ಹಾಕಿದ್ರೆ ಅವ್ರು ತಿನ್ನಂಗಿಲ್ಲ. ಯಾವಾಗ ಭಾಳ ರೇರ್ ಅವ್ರು ತಿನ್ನೋದು. ಅದಕ್ಕೆ ಇಷ್ಟು ಮಜ್ಜಿಗೆ ಹಚ್ಕಡಿಮಿಗೆ ಕೊಟ್ಟು ಕಳಿಸ್ತೀನಿ. ಅವ್ರು ಮಜ್ಜಿಗೆ ಮಾಡೋಂಗಿಲ್ಲ, ಏನಿದ್ ಕರೆ ಮಜ್ಜಿಗೆ ಮಾಡೋಂಗಿಲ್ಲ, ಬೆಣ್ಣೆನೂ ಮಾಡೋಂಗಿಲ್ಲ. ಹಚ್ಕಡೆ ನಾಯಿಗೆ ಬೆಕ್ಕದಾವ ಹಚ್ಕಡೆ ಮನ್ಯಾಗ, ಬೆಕ್ಕಿಗೆ ಮತ್ತು ಅವರು ತಿಂತಾರೆ.
ಭಾಳ ತಡ ಆತ. ಒಂದಿಟ ಫೋನಿನ ಕೆಲಸ ಇತ್ತ. ಫೋನಿನ ಕೆಲಸ ಮಾಡ್ಕೊಂತ ಕುಂತ್ರ ಇಲ್ಲಿ ಈ ಅಡುಗೆನ ಆಗಂಗಿಲ್ಲ. ಅದ್ರೊಳಗೆ ಹೊತ್ತಾತಂದ್ರೆ ಗಾಳಿ ಬೀಸಕ್ಕೆ ಶುರು ಆಕೈತಿ. ಇವತ್ತು ನಾನು ಜೋಳದ ರೊಟ್ಟಿ ಜೊತೆ ಮಸ್ತ್ ಕಾಂಬಿನೇಷನ್ ಅಂತಂದ್ರೆ ಹೆಸರು ಕಾಳಿನ ಪಲ್ಯ, ಖಾರನ ತಂದಿಲ್ಲ, ಹಸಿ ಖಾರ. ಈಗ ಸದ್ಯಕ್ಕೆ ಎಣ್ಣೆ ಹಾಕೊಂಡೇನಿ, ಇಲ್ಲ ಮೆಂತೆನೂ ಕಟ್ ಮಾಡಿ ಇಟ್ಕೊಂಡೇನಿ, ಹೆಸರು ಕಾಳನ್ನ ಕುದಿಸ್ಕೊಂಡಿದ್ದಾವೆ, ಟೊಮೆಟೊ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡೀನಿ. ಒಮ್ಮೆ ಒಂದೊಂದು ವಿಧಾನದಲ್ಲಿ ಮಾಡ್ತೇನೆ. ಒಮ್ಮೆ ಬೆಳ್ಳುಳ್ಳಿ ಹಾಕಿ ಮಾಡ್ತೀನಿ, ಒಮ್ಮೆ ಟೊಮೆಟೊ ಉಳ್ಳಾಗಡ್ಡಿ ಹಾಕಿ ಮಾಡ್ತೀನಿ. ಯಾವ ವಿಧಾನದಲ್ಲಿ ಬೇಕಂತ ಅನಿಸ್ತೈತಿಲ್ಲ ಆ ವಿಧಾನದಲ್ಲಿ ಮಾಡ್ಕೋತೇನೆ ನಾನು. ಮಸ್ತ್ ಅಂದ್ರೆ ಮಸ್ತ್ ಆಕೈತಿ. ಅದರ ಮೆಂತೆ ಸೊಪ್ಪಿನ ಜೊತೆ ಕಾಂಬಿನೇಷನ್ ಏನಂತಂದ್ರೆ ಹೆಸರು ಕಾಳು ಕುದಿಸ್ಕೊಳ್ಳೇಬೇಕು, ಹಾಕ್ಬೇಕು. ತೊಗರಿ ಬ್ಯಾಳಿ ಮತ್ತು ಬೇರೆ ಬೇರೆ ಥರ ಬ್ಯಾಳಿ ಕುಡಿಸ್ತಾರಲ್ಲ ಅಷ್ಟು ರುಚಿ ಬರಂಗಿಲ್ಲ. ಇದನ್ನೇನು ಹೆಸರು ಕಾಳು ಹಾಕಿರ್ತೇವಲ್ಲ ಇಷ್ಟು ರುಚಿ ಬರಂಗಿಲ್ಲ. ಸದ್ಯಕ್ಕೆ ಮಾಡೋಣ ಬರೀ ಮಾಮೂಲಿ ಪಲ್ಯ ಹೆಂಗೆ ಮಾಡ್ತೇವಲ್ಲ ಹಂಗೆ, ಅದರಲ್ಲೇನು ಚೇಂಜಸ್ ಇಲ್ಲ. ಗಾಳಿ ಭಾಳ ಬೀಸಾಕತ್ತಂದ್ರೆ ಲಘುನು ಅಡುಗೆ ಆಗಂಗಿಲ್ಲ. ಇವತ್ತಿನ ರೆಸಿಪಿ ಖಂಡಿತ ನಿಮ್ಗೆಲ್ಲರಿಗೂ ಇಷ್ಟ ಆಕೈತೆ ಅಂತ ಅನ್ಕೋತೀನಿ. ಪ್ಲೀಸ್ ಫ್ರೆಂಡ್ಸ್ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿರಿಪ್ಪ. ಯಾಕೋ ಇತ್ತೀಚೆಗೆ ಭಾಳ ಜನ ಸಪೋರ್ಟ್ ಮಾಡಾಕತ್ತಿಲ್ಲ. ಸಪೋರ್ಟ್ ಮಾಡಿರಿ ವಿಡಿಯೋನ ನೋಡಿ. ನಮ್ಮ ಯಜಮಾನ್ರು ಕಡೆ ಹೊಲಕ್ಕೆ ಹೋಗ್ಯಾರ. ನಾನು ಹೋಗ್ಬೇಕಿತ್ತ, ಭಾಳ ದಿನ ಆತ ಕಡೆ ಹೊಲಕ್ಕೆ ಹೋಗೇನೇ ಇಲ್ಲ. ಬರ್ತೇನೆ ಅಂತೇಳಿ ಅಂತಂದೆ. ಬಾ ಅಂತಂದ್ರೆ ಮತ್ತು ನಮ್ದು ಲೇಟ್ ಆಕೈತಿ, ಕೆಲಸ ಭಾಳ ಐತಿ ಅಂತಲ್ಲಿ ಅಂತೇಳಿ ಅಂತಂದ್ರೆ ಅಡುಗೆ ಮಾಡ್ಬೇಕು. ರೊಟ್ಟಿನೂ ಮಾಡಿಲ್ಲ, ರೊಟ್ಟಿ ಮಾಡ್ಬೇಕಂತಂದೆ. ಇರ್ಲಿ ಬಾಬಾ ನೀನು ನಾಷ್ಟ ಮಾಡ್ಕೊಂಡು ತಿನ್ನೋದು ಅಂತಂದ್ರೆ ಖುಷಿ ಆಯ್ತು ನನಗೆ. ಮತ್ತು ಇಕ್ಕಟ್ಟ ಬೇಡ, ಭಾಳ ದಿನ ಆತಲ್ಲ. ಯಾಕಂದ್ರೆ ಅವ್ರು ರೊಟ್ಟಿ ಬೇಕಾ, ನಾನಾದ್ರೂ ಅಡ್ಜಸ್ಟ್ ಮಾಡ್ಕೊಂಡು ತಿಂತೇನೆ, ಅವ್ರಿಗೆ ಕಂಪಲ್ಸರಿ ರೊಟ್ಟಿ ಬೇಕಾ. ಅದಕ್ಕೋಸ್ಕರ ಬೇಡ ರೊಟ್ಟಿ ಮಾಡ್ತೇನೆ. ಬರೀ ಚಪಾತಿನೂ ಮಾಡಾಕತ್ತೇನೆ, ರೊಟ್ಟಿನ ತಿಂದಿಲ್ಲ. ತಂಗೂರು ರೊಟ್ಟಿನೂ ಇಲ್ಲ. ತಂಗೂರು ರೊಟ್ಟಿ ಇದ್ರೆ ಮತ್ತೆ ಏನು ಚಿಂತಿರಂಗಿಲ್ಲ. ಅವನಾದ್ರೂ ತಂಗುಳು ಅಂತಂದ್ರೆ ಮಾಡಿದ್ದು ಉಳಿದಿರ್ತಾವಲ್ಲ, ಅವು ಖಡಕ್ಕಾಗಿ ಆಗಿರ್ತಾವೆ, ತಿನ್ನೋಕೆ ಟೇಸ್ಟ್ ಇರ್ತಾವೆ. ಅವು ಇಲ್ಲ, ಹಾಗಾಗಿ ಇಲ್ಲ ಮಾಡ್ತೀನಿ ಬ್ಯಾಡ ಅಂತೇಳಿ ಅಂತಂದೆ. ಸರಿ ಆಯ್ತು ಅಂತೇಳಿ ನಾಳೆ ನಾಡ್ದ ಹೋದ್ರೆ ಆತಾಳ ಅಂತೇಳಿ. ಇವಿಷ್ಟು ಪೂರ್ತಿ ಫ್ರೈ ಆಗ್ಬೇಕು ಎಣ್ಣೆ ಒಳಗೆ ಮೆತ್ತಗೆ. ಸದ್ಯಕ್ಕೆ ಒಳಗೆ ಖಾರ ಐತಿ, ಹೋಗಿ ಖಾರ ತೊಗೊಂಬರ್ತೀನಿ. ಇಲ್ಲಿ ಚಾ ಪುಡಿ ಇಟ್ಟಿದ್ನಿ, ಆ ಚಾ ಪುಡಿ ಒಳಗೆ ಯಾರೋ ಉಪ್ಪು ಹಾಕಿಬಿಟ್ಟಾರ. ಅದನ್ನು ಚೆಲ್ಲಕ್ಕೂ ಆಗಂಗಿಲ್ಲ, ಚೆಲ್ಲಬೇಕಾದ್ರೆ ಭಾಳ ಬೇಜಾರಾಕೈತಿ. ಹಾಕಿದ್ರೆ ಚಾ ಹೋಗಿ ಉಪ್ಪು ಆಕೈತಿ. ಏನು ಮಾಡೋದು ನೋಡ್ರಿ. ರುಚಿಗೆ ತಕ್ಕಷ್ಟ ಉಪ್ಪು ಲಗುನ ಹಾಕ್ತೇನೆ ನಾನು, ಯಾಕಂತಂದ್ರೆ ಲಗುನ ಫ್ರೈ ಆಕೈತಿ. ಅದಕ್ಕೋಸ್ಕರ ಗಾಳಿ ಭಾಳ ಬಿಸಾಕತ್. ನಂದು ರೊಟ್ಟಿ ಆಕೈತೆ ಏನಾಕೈತೆ ಗೊತ್ತಿಲ್ಲ. ಒಂದು ದಿವಸ ಮಾಡಾಕತ್ತೇನೆ ರೊಟ್ಟಿ. ನಾನು ಪಟ್ನ ಒಳಗೆ ಹೋಗಿ ಖಾರ ತೊಗೊಂಬಂದ್ಬಿಡ್ತೇನೆ. ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡ್ವಿ ಅಂದ್ರೆ ಸಾರು ಪಲ್ಯ ಎಲ್ಲದಕ್ಕೂ ನಾವು ಯೂಸ್ ಮಾಡ್ತೀವಿ, ವೆಜ್ ನಾನ್ ವೆಜ್. ಇದನ್ನ ಖಾರ ಹೆಂಗೆ ಮಾಡೋದಂತಾನೆ ತೋರಿಸ್ತೀನಿ. ನನಗೆ ಯಾರಿಗಾದ್ರೂ ಗೊತ್ತಿರಲಿಲ್ಲ ಅಂದ್ರೆ ರೆಸಿಪಿ ತೋರಿಸ್ರಿ ಅಂತೇಳಿ ಕಮೆಂಟ್ ಹಾಕ್ರಿ. ನಾನು ಖಂಡಿತ ಅದನ್ನು ರೆಸಿಪಿ ತೋರಿಸ್ತೀನಿ. ಅದನ್ನು ನಾವು ಎದುರು ಕೂಡ ತಿಂತೇವಂತಂದ್ರೆ ಬಿಸಿ ಜೋಳದ ರೊಟ್ಟಿ, ಮೊಸರು ಅಥವಾ ತುಪ್ಪ ಅಥವಾ ಎಣ್ಣೆ, ರೊಟ್ಟಿ ಒಳಗೆ ಪಲ್ಯ ಬೇಕಾಗಿಲ್ಲ, ಅನ್ನದ ಜೊತೆನೂ ಹಂಗೆ ತಿಂತೇವೆ. ಮೊಸರು ಖಾರ ಇಲ್ಲ ಮೊಸರು ಎಣ್ಣೆ ಅಥವಾ ತುಪ್ಪ ಹಿಂಗೆ ಹಾಕೊಂಡು ತಿಂತೇವೆ. ಮಸ್ತ್ ಆಕೈತಿ, ಸಿಕ್ಕಾಬಿಟ್ಟು ರುಚಿ ಆಕೈತಿ. ನೀವು ಮೆಂತೆ ಪಲ್ಯ ಮಾಡ್ಬೇಕಾದ್ರೆ ಹೆಂಗೆ ಮಾಡ್ತೀರಂತ ಕಮೆಂಟ್ ಹಾಕ್ರಿ. ಇಲ್ಲಿ ಮೀನು ಇಟ್ಕೊಂಡ್ಬಿಟ್ಟಿರ್ತೇನೆ, ಆಗ ಕೈ ತೊಳ್ಕೊಳಕ್ಕೆ. ನಾವು ಹಳ್ಳಿಯವ್ರಿಗೆ ಗೊತ್ತಲ್ರಿ ಹಿಂಗೆ ಒರೆಸ್ಕೊಳ್ಳೋದು. ಮತ್ತು ಕಿಚನ್ ಟವೆಲ್ ತೊಗೊಂಡಿಲ್ಲ, ಅದಕ್ಕೆಲ್ಲ ಕೈ ಒರೆಸ್ಕೊಳ್ಳೋಷ್ಟು ಇದು ಇಲ್ಲ. ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಹಿಂಗೆ ಮಾಡ್ತಿರ್ತಾರೆ. ಹಳ್ಳಿಗಿನವ್ರಲ್ರಿ ಎಷ್ಟು ಆದರೂ. ಹಳ್ಳಿಯವರ ಅಯ್ಯೋ ನೀನು ಹಳ್ಳಿ ಗುಗ್ಗು ಅಂತ. ಹಳ್ಳಿಯವ್ರು ಯಾರು ಗುಗ್ಗುಗಳು ಇರಂಗಿಲ್ಲ. ಅದೇನು ಮೈಂಡ್ ಸೆಟ್. ಇವ್ರು ಸಿಟಿಯಲ್ಲಿ ಹುಟ್ಟಿದವ್ರು ಏನು ಅಂತರ್ಲೇ ಇಳಿದಿರ್ತಾರೆ ಏನೋಪ್ಪ, ಅಂದ್ರೆ ನೆಗೆಟಿವ್ ಕಮೆಂಟ್ ಹಾಕೋರಷ್ಟ. ನೀನೇನು ಹಳ್ಳಿ ಗುಗ್ಗು ಅಂತ. ಹಳ್ಳಿಯವ್ರನ್ನ ಇಡೀ ದೇಶಕ್ಕೆ ಅನ್ನ ಹಾಕೋದು, ಅದನ್ನ ಮರ್ಯಾಕೆ ಹೋಗ್ಬೇಡ್ರಿ. ಏನಾದರೂ ಮಾತಾಡಿದ್ರೆ ಓವರ್ ಅಂತ. ಓವರಾಗಿ ಥಿಂಕ್ ಮಾಡೋರ್ಗೆ ಓವರಾಗಿ ಕಾಣಿಸ್ಲಾರ್ದೇನ್ರಿ. ಕೋತಿಗಳಿಗೆ ಕೋತಿ ಹಂಗನ ಕಾಣಿಸೋದು. ಮೊನ್ನೆ ಯಾರೊಬ್ರು ಕಮೆಂಟ್ ಹಾಕ್ಯಾರ, ಅಯ್ಯೋ ಕೋತಿ ಹಂಗೆ ಆಡ್ತಿ ಅಂತ. ಅವ್ರು ಹುಟ್ಟಿದ ಕೋತಿ ಹುಟ್ಟಿರ್ತಾರೇನು. ಕೆಲವೊಂದ್ಸಲ ಸಿಕ್ಕಾಬಿಟ್ಟು ಸಿಟ್ಟು ಬರ್ತೈತ್ರಿ. ನಾವು ಮನುಷ್ಯರ, ನಾವು ಖಾರ ಉಪ್ಪ ಎಲ್ಲ ತಿಂತಿರ್ತೇವಿ. ಕೆಲವೊಂದು ಟೈಮ್ ಮಾತಾಡಬಾರ್ದ ಅಂತ ಅನ್ಕೋತೇವೆ, ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತೇವಲ್ಲ ಅನ್ಕೋತೇವಿ. ಬಟ್ ಏನು ಮಾಡೋದು, ಭಾಳ ಟ್ರಿಗರ್ ಮಾಡಿದಾಗ ಕೆಲವ್ರಿಗೆ ಉತ್ತರ ಕೊಡ್ಲೇಬೇಕಾಕೈತಿ. ನಮ್ಮ ಕಡೆ ಏನಂತಾರಂತಂದ್ರೆ, ಏನಾದರೂ ಅಂದ್ರೆ ಕೆಲವ್ರಿಗೆ ಎಷ್ಟು ಹೇಳಿದ್ರು ತಿಳ್ಕೊಳಂಗಿಲ್ಲ. ಅದೇನೋ ಚಪ್ಪಲಿಲೆ ಹೊಡೆದ್ರೆ ಹೋಳಿಗೆಲೆ ಹೊಡೆದಾರ ಏನೋ ಅನ್ಕೊಡೋ ಅಂತ ಜಾಯಮಂದವ್ರು ಇರ್ತಾರೆ.
ಕೆಲವೊಂದು ಹೆಣ್ಮಕ್ಳು ಎಷ್ಟೊಂದು ಚೀಪಾಗಿ ಕಮೆಂಟ್ ಹಾಕ್ತಾರೆ ಅಂತಂದ್ರೆ, ಮೊನ್ನೆ ಅದು ನಾನು ಇದನ್ನ ಮಾಡಿದ್ನಲ್ಲ, ಏನಂತಂದ್ರೆ ನೀನು ಹೊಟ್ಟೆಲಿ ಒಂದು ಹುಳಾನು ಹುಟ್ಟಂಗಿಲ್ಲ ಅಂತೇಳಿ. ಅವರೆಲ್ಲ ಹೊಟ್ಟೆಗೆ ಅನ್ನ ತಿಂತಾರಂತ ಅನ್ಕೋಬೇಕಾ ಅಥವಾ ಹೇಸಿಗೆ ತಿಂತಾರಂತ ಅನ್ಕೋಬೇಕಾ ಗೊತ್ತಿಲ್ಲ. ಸಾರಿ, ಅಡುಗೆ ಮಾಡೋ ಮುಂದೆ ಹಂಗೆಲ್ಲ ಮಾತಾಡಬಾರ್ದು. ಅದ್ರ ನೆನಪಾದ್ರೆ ಕೆಲವೊಂದ್ಸಲ ಸಿಕ್ಕಾಬಿಟ್ಟು ಸಿಟ್ಟು ಬರ್ತೈತಿ ಅಂತಾರೆ ಮಾಡಿ. ಮೊದಲು ನಾನು ಮೆಂತೆ ಪಲ್ಯನ ಏನು ಮಾಡ್ತೇನೆ ಅಂತಂದ್ರೆ, ಇದು ಹಿಂಗೆ ಎಣ್ಣೆ ಒಳಗನ್ನ ಫ್ರೈ ಮಾಡ್ಕೋತೀನಿ. ಅದು ಸಖತ್ ಟೇಸ್ಟ್ ಬರ್ತೈತಿ. ಸ್ವಲ್ಪ ಕಹಿ ಇದ್ರೂ ಕೈ ಅಂಶ ಏನಕ್ಕೆ ಅಂತಂದ್ರೆ ಕಡಿಮೆ ಆಗ್ಬಿಡ್ತೈತೆ ಅದು. ನಾನು ಅದನ್ನ ಹೇಳೋದು, 3 ಹೊತ್ತು ಅನ್ನ ಉಂತೇಳಿ ನಾವು ಒಳ್ಳೇದನ್ನ ಮಾತಾಡ್ಬೇಕಾ, ಒಳ್ಳೇದನ್ನ ಕೇಳ್ಕೋಬೇಕಾ. ಅದನ್ನ ಬಿಟ್ಟು ಇಷ್ಟೊಂದು ಚೀಪಾಗಿ ನೆಗೆಟಿವ್ ಆಗಿ ಕಮೆಂಟ್ ಹಾಕೋದ್ರಿಂದ ಏನು ಸಂಪಾದನೆ ಮಾಡ್ತಾರೋ ಗೊತ್ತಿಲ್ಲ. ನೋಡ್ರಿ ಇದನ್ನ ಗಾಳಿ. ಆದ್ರೆ ನನ್ನ ಇಷ್ಟಪಡೋರು ಹೇಳ್ತಾರ, ಅಂಥವ್ರಿಗೆಲ್ಲ ಬೊಗಳ್ತಿರ್ತಾವ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ ಅಂತ ಹೇಳಿ. ಅದೇನೋ ಒಂದು ನಾಯಿಗೂ ಸಹಿತ ಹೋಲ್ಸಕ್ಕಾಗಿಲ್ಲ, ಯಾಕಂದ್ರೆ ಅದಕ್ಕೆ ನಿಯತ್ತಿರ್ತೈತಿ. ಆನೆ ಹೋಗಿರ್ತೈತೆ ಅಂತ, ಶ್ವಾನ ಬೊಗಳ್ದಿರ್ತೈತೆ ಅಂತೇಳಿ ಒಂದು ಗಾದೆ ಐತಲ್ಲ, ಆದ್ರೆ ಅಂಥ ಪ್ರಾಣಿಗೂ, ನಿಯತ್ತಿನ ಪ್ರಾಣಿಗೂ ಸಹಿತ ಅಂಥವನ್ನ ಹೋಲ್ಸಕ್ಕಾಗಿಲ್ಲ. ಯಾಕಂದ್ರೆ ಅದು ಒಂದು ಹೊತ್ತು ನಾವು ಊಟ ಹಾಕಿದ್ವಿ ಅಂದ್ರೆ ನಮ್ಮ ಋಣನ ತೀರಿಸ್ತೈತೆ. ಅದು ನಮ್ಮ ಮನೆ ಕಾದ ಅಥವಾ ಯಾವಾಗಲೂ ನಾವು ನೋಡಿದ್ರು ಸ್ಮೈಲ್ ಮಾಡಿ ಬಾಲ್ ಅಲ್ಲಾಡ್ಸ್ತತಿ. ಆ ಯೋಗ್ಯತೆ ಇರಂಗಿಲ್ಲ ಮನುಷ್ಯರಿಗೆ. ಬೆಳಗ್ಗೆ ಇನ್ನು ರುಕ್ಮಿಣಿ ಬೈಯಾಕತ್ತಿ ಅಡುಗೆ ಮಾಡ್ಕೊಂತ ಆ್ಯಕ್ಚುಲಿ ಬೈಬಾರ್ದು, ಏನು ಮಾಡಬಾರ್ದು. ಯಾಕಂದ್ರೆ ಅದು ನೆಗೆಟಿವ್ ಎಲ್ಲ ಏನಕ್ಕೈತೆ ಅಂತಂದ್ರೆ ಇದಕ್ಕೆ ಪಾಸ್ ಆಗ್ಬಿಡ್ತೈತಿ. ಸಾರಿ. ನಮ್ಮ ಮೆಂತೆ ಪಲ್ಯ ಅಂದ್ರೆ ಘಮ ಘಮ ಪರಿಮಳ ಬರಾಕತ್ ನೋಡ್ರಿ. ನಮ್ಮ ಹೊಲದಾಗಿಂದ ಇದೆ ಮೆಂತೆ ಪಲ್ಯ. ನಾನು ಇದನ್ನ ಕಟ್ಟ ಯೂಸ್ ಮಾಡಂಗಿಲ್ಲ, ಇದನ್ನ ನಮ್ಮ ಕೌರಿಗೆ ಹಾಕ್ಬಿಡ್ತೀನಿ. ನಮ್ಮ ಮನೆಯವ್ರು ಫುಲ್ ಖುಷಿ ಆಕ್ಕಾರ. ಅವ್ರು ರೊಟ್ಟಿ ತಿನ್ಬೇಕಾದ್ರೆ ಖುಷಿ ಅವ್ರಿಗೆ. ರೊಟ್ಟಿ ಅಂದ್ರೆ ಇಷ್ಟ ಅಲ್ಲ. ಒಂದ್ ದಿವಸ ಅಂದ್ರೆ ಒಂದ್ ದಿವಸ ನೀರು ಹಾಕ್ಬೇಕು. ನಮ್ಮ ನೀರಿಗೆ ಸ್ವಲ್ಪ ರಸ ಬೇಕು. ಯಾವುದೋ ಒಂದು ಪಲ್ಯ ಮಾಡಿದ್ರೆ ರಸ ಬೇಕು. ಕೆಲವೊಂದು ಪಲ್ಯಕ್ಕೆ ಹೆಂಗಂತಂದ್ರೆ ನೀರು ಹಾಕ್ಬೇಕು, ಕೆಲವೊಂದು ರಸ ಇರಬಾರ್ದು. ರಸ ಇತ್ತಂದ್ರೆ ಅದಷ್ಟು ರುಚಿ ಆಗಂಗಿಲ್ಲ. ಇದು ಗಾಳಿ ಭಾಳ ಹತ್ತಾಗತೈತಲ್ಲ, ಹಾಗಾಗಿ ಲಘುನ ಆಗಂಗಿಲ್ಲ ಅಂತ ಅನಿಸ್ತೈತಿ ನನ್ನ ಪ್ರಕಾರ. ಈಗ ಏನು ಮಾಡ್ತೇನಂದ್ರೆ ಇದನ್ನ ಸೈಡಿಗೆ ಇಟ್ಟು ನೀರು ಕಾಸ್ಕೋತೇನೆ. ನೀರು ಎದಕ್ಕೆ ಹೇಳ್ರಿ, ಜಾಗ ಕನ್ಕೊಂಡ್ರಿ ಇಟ್ಟೆ ನೀರಿಗೆ ನಾನು ರೊಟ್ಟಿ ಮಾಡ್ಕೋತೇನಿ. ಮತ್ತು ಆಮ್ಯಾಗ ಸಿಗ್ತೇನೆ ಅಷ್ಟೇ. ಅದನ್ನ ಒಂದು ಕುದಿಸ್ಕೊಂಡ್ರೆ ಮುಗಿತದ, ಪಲ್ಯ ರೆಡಿ ಆತ. ನೀನು ಹೊಸ ಕುಡಿಯನ್ಸ್ ತೊಗೊಂಬಂದಾರ ಮನೆಯವ್ರು. ಅದೆಲ್ಲ ಮೊದ್ಲಿಂದ ಹಾಳಾಗಿ, ಮೊದಲು ಭಾಳ ದಪ್ಪ ಬರ್ತಿದ್ವು, ಇವು ದಪ್ಪನ ಬರಂಗಿಲ್ಲಪ್ಪ. ಮತ್ತು ಸುಟ್ಟು ಏನಕ್ಕ ಜಲ್ದಿನ ಹಾಳಾಗ್ಬಿಡ್ತಾವ್ರಿ. ಆಮೇಲೆ ಸಿಗ್ತೇನೆ ನಾನು ಅಲ್ಲಿಟ್ಟಿದ್ವಿ, ಭಾಳ ಈಚೆಗಡೆ ಇಟ್ಟಾಗಿ ಹಿಟ್ಟು ದಪ್ಪ ಆಗೈತೆ ಅಂತ ಮಾಡಿದ್ದು, ನಿಜ ಬಿಟ್ಟೈತಿ ಅಂತ ಮಾಡಿದ್ದು ನಾನು. ಇಷ್ಟಕ್ಕಂತ ಹಿಟ್ಟೈತಿ ನೋಡಂದ್ರೆ ಹೆಂಗೆ ಅಕ್ಕ ರೊಟ್ಟಿ ಅಂತ ಹೇಳಿ. ಪ್ಲೀಸ್ ಫ್ರೆಂಡ್ಸ್, ವಿಡಿಯೋನ ಲೈಕ್ ಮಾಡಿರಿ. ನೆಗೆಟಿವ್ ಕಮೆಂಟ್ ಹಾಕೋರ್ಗಂದ್ರೆ ನೀವಂದ್ರೂ ನನ್ನನ್ನು ಇಷ್ಟಪಡೋ ಸರಿಯಾಗಿ ರಿಪ್ಲೈ ಕೊಟ್ಟಿರ್ತೀರಿ. ಅವ್ರಿಗೆ ಎಷ್ಟು ಹೇಳಿದ್ರು ಅಷ್ಟ. ಅದೇನೋ ಆದರೂ ಒಂದು ನಾಯಿ ಬಾಲನ್ನು ನೆಟ್ಟಗೆ ಮಾಡ್ಬೇಕಂತ ಹೇಳಿ ಊದಿಗೊಳ್ಳಿ ಅಂತ ಹೇಳ್ತಾರೆ. ಇದನ್ನ ಇಂಥ ಕೆಬ್ಬನ ಕೊಳವೆ ಹಾಕಿದ್ರಂತ, ಇದು ಡೊಂಕಾತಂತ, ಹೊರದಾಗ ನಾಯಿ ಬಾಲ್ ನೆಟ್ಟಗೆ ಆಗಲಿಲ್ಲ ಅಂತ. ಆದರೆ ಅಂಥ ನಿಯತ್ತಿನ ಪ್ರಾಣಿಗೂ ಹೋಲ್ಸೋಕ್ಕಾಗಲ್ಲ. ಜಸ್ಟ್ ಎಕ್ಸಾಂಪಲ್ ಕೊಟ್ಟು ನಾನು ಆ ಥರ ಹೇಳ್ತಿರ್ತಾರೆ. ನಾವು ಶಾಲೆ ಕಲಿ ಮುಂದೆ ನಮ್ಗೆ ಟೀಚರ್ ಏನು ಅಂತ ಹಂಗೆ ಅಂತಿದ್ರು. ಕೆಲವ್ರಿಗೆ ಎಷ್ಟು ಅಂದ್ರೆ ಆ ಥರ ನೆಗೆಟಿವ್ ಆಗಿ ಥಿಂಕ್ ಮಾಡಕ್ಕೆ ಹೋಗ್ಬೇಡ್ರಿ. ಅವ್ರಿಗೆ ಇಷ್ಟೆಲ್ಲ ಬೈತಿರ್ತಾರೆ, ಇಷ್ಟೆಲ್ಲ ಹೇಳಿದ್ರು. ಕೆಲವರು ಪಾಪ ವಿದ್ಯೆ ತಲೆಗೆ ಹತ್ತಂಗಿಲ್ಲ, ಏನು ಮಾಡೋಕೆ ಆಗಂಗಿಲ್ಲ ಅಂತ ಹೇಳಿ. ಎಷ್ಟು ಹೇಳಿದ್ರು ಅಷ್ಟು ನಾಯಿ ಬಾಲ್ ನೆಟ್ಟಗೆ ಹಾಕೈತಿ, ನೀರಂತೂ ನೆಟ್ಟಗೆ ಆಗಂಗಿಲ್ಲ. ಕಾಮನ್ ಅದು ನಮ್ಮ ಕಡೆ ಹಳ್ಳಿ ಭಾಷೆಯಲ್ಲಿ ಹಂಗೆ ಮಾತಾಡೋದು. ಹಂಗೆ ಹೇಳಿದೆ. ಅಂಥವ್ರು ನೆಗೆಟಿವ್ ಕಮೆಂಟ್ ಹಾಕೋರು ಎಲ್ಲಿದ್ದೀರಿ ಹೇಳಿ, ನೀವು ಅಲ್ಲೇ ಇದ್ದೀರಿ, 4 ಕೋಡಿ ಮಧ್ಯನೇ ಅದಿರಿ. ಈ ರುಕ್ಮಿಣಿ ದೇಶ ವಿದೇಶಗಳಿಗೂ ಸಹಿತ ಸೀರೆನ ಕಳಿಸ್ತಾ, ಕೈ ಮೇಲೆ ಅಲ್ಲಿ ದೇಶ ವಿದೇಶಗಳಿಗೂ ಸೀರೆ ಕಳಿಸ್ತಾಳ. ಬಿಸ್ನೆಸ್ ಮಾಡೋಕೆ ಸೈ, ಈ ಕಡೆ ಫಾರ್ಮಿಂಗ್ ಕೆಲಸ ಮಾಡೋಕ್ಕೂ ಸೈ, ಲಾಗ್ ಮಾಡೋಕ್ಕೂ ಸೈ, ಎಲ್ಲದಕ್ಕೂ ಸೈ. ಬೆಸ್ಟ್ ಎಕ್ಸಾಂಪಲ್ ರುಕ್ಮಿಣಿ. ನಿಮ್ಗೆ ಸಾಕ ಅಥವಾ ಬೇಕಾ ನೋಡಿ. ನೆಗೆಟಿವ್ ಕಮೆಂಟ್ ಮಾಡೋರು ಯೋಚನೆ ಮಾಡಿರಿ. ಬೈಯಾಕತ್ರ ನಾವು ಎಲ್ಲೋ ಏನೋ ಎರೆಬಿರಿಯಾಗಿ ಬೈಬೇಕಾಕೈತಿ. ಬಟ್ ನಿಮ್ಮಷ್ಟು ಚೀಪ್ ಮೆಂಟಾಲಿಟಿ ಬುದ್ಧಿ ನನಗಿಲ್ಲ. ನಿಮ್ಮನ್ನ ಬೈದು ನನ್ನ ಸ್ವಚ್ಛವಾದ ನಾಲ್ಗಿನ ಯಾಕೆ ಹೊಲ್ಸು ಮಾಡ್ಕೋಬೇಕು ನೋಡ್ರಿ. ಇದ್ರೊಳಗೆ ಇಲಿ ಅಂತೇನೆ ಅಲ್ಲಿ ಹೋಗ್ಕೊಂಡೈತಿ, ಕೈ ಮ್ಯಾಗ ಬಂದೈತಿತ್ತು.
ನಾವು ಏನು ಮಾಡ್ತಿದ್ವಿ ಗೊತ್ತಾ, ಹಲ್ಲಿ ಇಲ್ಲಾರೆ ಹಲ್ಲಿ ಮೈಮ್ಯಾಗ ಬಿದ್ರೆ ಹಲ್ಲಿ ಮೈಮ್ಯಾಗ ಬಿದ್ರೆ ಹೊರಗೆ ಹೋಗಿ ಬೇವಿನ ಗಿಡ ನೋಡ್ತಿದ್ವಿ, ಇಲ್ಲೇ ಕೈ ಮೇಲೆ ಅದು ಒಳಗೆ ಐತೆ, ಅದನ್ನ ಹಿಡ್ಕೊಂಡಿಲ್ಲ, ಅದಕ್ಕೆ ಭಯಪಟ್ಟು ಹೊರಗೆ ಬಂದ್ಬಿಟ್ಟದ ಪಾಪ. ಹೊರಗೆ ಹೋಗಿ ಬೇವಿನ ಗಿಡ ನೋಡ್ತಿದ್ವಿ, ಇಲ್ಲ ಇದೆಲ್ಲ ಬೇವಿನ ಗಿಡ, ನಾನು ಬೇವಿನ ಗಿಡ ನೋಡಿದ್ವಿ, ಸಣ್ಣದಿದ್ದಾಗ ಹಂಗೆ ಮಾಡ್ತಿದ್ವಿ ನಾವು. ಆಮ್ಯಾಗ ಸಿಗ್ತೇನೆ ನಿದ ಬಾಳೆ ಹೊಡೆಯೋಲ್ಲ ಹೆಂಗೆ ತಾತಂತ ಅನಿಸ್ತೈತಿ. ಪ್ಲೀಸ್ ಫ್ರೆಂಡ್ಸ್ ವಿಡಿಯೋನ ಲೈಕ್ ಮಾಡಿರಿ, ಯೋಚನೆ ಮಾಡಿರಿ, ಕಮೆಂಟ್ ಹಾಕೋರ, ನೆಗೆಟಿವ್ ಆಗಿ ಥಿಂಕ್ ಮಾಡೋರು. ಆತ ಹೇಳಿದ್ನಲ್ಲ, ನೀವು ಯಾವತ್ತಿದ್ರು 4 ಗೋಡೆ ಮಧ್ಯನೇ ಇರ್ತೀರಿ. ರುಕ್ಮಿಣಿ ಬಿಂದಾಸಾಗಿ ಖುಷಿಯಾಗಿ ಸೋಷಿಯಲ್ ಮೀಡಿಯಾದಲ್ಲೇ ನನ್ನದೇ ಆದ ಒಂದು ಹೆಸರನ್ನು ಕ್ರಿಯೇಟ್ ಮಾಡ್ಕೊಂಡೇನಿ, ರುಕ್ಮಿಣಿ ಅನ್ನೋದನ್ನು. ನೋಡ್ರಿ ಯಪ್ಪ, ಈಗ ನಮ್ಮ ಮನೆ ಬಾಳೆ ಮಾಡಾಕತ್ತಾರ ಅಂದ್ರೆ ಇಲ್ಲಿ ಆಜು ಬಾಜು ಹೊಲ ಮಾರಕತ್ತಾರ, ಹೊಲ ಹಿಡಿದು ಹಾಕ್ಯದ ನಾವು, ಹೊಲ ಹಿಡಿದು ಜಾಗ ಸೈಟ್ ಹಿಡಿದು ಮನೆ ಕಟ್ಸೋದು. ನೀ ನಡ್ಕೊಂತ ಹೋಗಿ, ಬೈಕ್ ಓದಿಲ್ಲನ? ಹಂಗ ಹೊಡೋದ್ಗಳ ರೊಟ್ಟಿ ಮಾಡೋದಾತ. ಈಗ ಪೆನ್ನಿ ಹೊರಗೆ ಕಸಕ್ಕೆ ಬಂದೇನೆ. ಮಜ್ಜಿಗೆ ಸಾರು ಕಾತೀನಿ, ಸಾಕು ಊಟ ಮಾಡ್ಬೇಕು. ಒಟ್ಟಿಸ್ತೈತಿ ನಮ್ಮ ಮನೆಯವ್ರಿಗೊಂದು ಶೇಂಗಾ ಹುಡ್ಕೊಟ್ಟೆ. ಗಾಳಿ ನೋಡ್ರಿ, ಗಾಳಿ ಐತಲ್ರಿ. ಫ್ರಿಜ್ನಾಗ ಇಟ್ಟಿರ್ತೇನಲ್ಲ, ಹಂಗೆ ಗಟ್ಟಿಗಿರ್ತೈತಿ. ಅದ್ರೊಳಗೆ ಈಗ ಥಂಡಿ ದಿನ ಅಲ್ಲ, ಇನ್ನೂ ಗಟ್ಟಿಗಿರ್ತದೆ. ತೊಳ್ಕೊಬೇಕಿದ್ದೀನಿ, ಸ್ವಚ್ಛಂಗ ತೊಳ್ಕೊತೇನಲ್ಲ, ಒಂದು 2-3 ಸಲ ನೀರು ಹಾಕೊಂಡ್ರೆ ತೊಳ್ಕೊಂಡು ಆಮ್ಯಾಗ ಬೆಣ್ಣೆ ಕಾಸಿ ತುಪ್ಪ ಮಾಡೋದು. ಹಂಗರಿ ಊಟ ಹಾಕಿದವ್ರನ್ನ ಕೇಳೋ. ಅಲ್ಲಿ ಏನೋ ನೋಡಿ ಕುಂದ್ರಿ ಅವಾಕತ್ತಾವ್ರಿ.